ಗಂಟೆ ಕಟ್ಟೋರು ಯಾರು ಅನ್ನೋದು ಗಾದೆ ಮಾತು. ಆದರೆ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಬರೀ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋದಷ್ಟೇ ಅಲ್ಲ, ಬೆಕ್ಕಿಗೆ ಗಂಟೆ ಕಟ್ಟೋದು ಹೇಗೆ ಅನ್ನೋ ಪ್ರಶ್ನೆಯೂ ಕೂಡ ಮೂಡಿದೆ. ಇದು ಯಾಕೆ, ಹೇಗೆ, ಏನು ವಿಷಯ, ಈ ಎಲ್ಲವೂ ಕೂಡ ಒಳನೋಟದಲ್ಲಿದೆ. ನೋಡ್ಕೊಂಬನ್ನಿ, ಆಮೇಲೆ ಮತ್ತೆ ನಾವು ಮೂಲದ ಹತ್ರ ಹೋಗೋಣ. ಪಟ್ಟದ ಪ್ರತಿಭಟನೆ, ಲಾಬಿ ಕಡಿವಾಣಕ್ಕೆ ಹೈ ಸಂದೇಶ. ಪ್ರತಿಭಟನೆ ತಡೆದು ಕಡಿವಾಣ ಹಾಕಿ ಜಾರಿ ಸಾಧ್ಯವೇ ಆದೇಶ. ಮಂತ್ರಿಗಿರಿಗಾಗಿ ಲಾಬಿ, ಒತ್ತಡ, ಪ್ರತಿಭಟನೆಗಳಿಗೆ ಕಡಿವಾಣ ಹಾಕಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಂದೇಶ ನೀಡಿದೆ ಎಂಬ ಗಾಳಿ ಸುದ್ದಿ ಈಗ ಜೋರಾಗಿಯೇ ಹಬ್ಬಿದೆ. ಈ ಸುದ್ದಿ ಓದಿ ನಮ್ ಗೋವಿಂದಣ್ಣಂಗೆ ಮುಖ್ಯಮಂತ್ರಿ ಈಗ ಏನ್ ಮಾಡ್ತಾರೆ ಅನ್ನೋ ಕುತೂಹಲ ಹುಟ್ಟಿದೆ. ಅದ್ಯಾಕೆ ಅಂದ್ರೆ ಸಿಎಂ ಹತ್ರ ಲಾಬಿ ಮಾಡೋಕೆ ಮೊನ್ನೆ ಬಂದಿದ್ದು ಮುಸ್ಲಿಂ ಧರ್ಮಗುರುಗಳು. ವೇದಿಕೆ ಮೇಲೆ ತಮ್ಮ ಸಮುದಾಯಕ್ಕೆ ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳಿದ್ದು ಸ್ವಾಮೀಜಿಗಳು. ಇತ್ತ ಪ್ರತಿಭಟನೆ ಮಾಡ್ತಿರೋರು ಶಾಸಕರ ಬೆಂಬಲಿಗರು, ಕಾರ್ಯಕರ್ತರು. ಹಿಂಗಿರುವಾಗ ಯಾರನ್ನ ಕಂಟ್ರೋಲ್ ಮಾಡೋದು, ಯಾರಿಗೆ ಕಡಿವಾಣ ಹಾಕೋದು ಅಂತ ನಮ್ಮನ್ನೇ ಪ್ರಶ್ನೆ ಕೇಳಿದ್ರು ಗೋವಿಂದಣ್ಣ. ತಮ್ಮ ಬೆಂಬಲಿಗ ಶಾಸಕರನ್ನೇ ತಡೆಯಲಾಗಿಲ್ಲ ಸಿಎಂಗೆ. ಹೇಗೆ ಹೇಳ್ತಾರೆ ಈಗ ತಮ್ಮದೇ ಪಕ್ಷದ ಹಿರಿಯ ಶಾಸಕರಿಗೆ? ಧರ್ಮಗುರುಗಳಿಗೆ ಸ್ವಾಮೀಜಿಗಳ ಬಾಯಿಂದ ಮಂತ್ರಿ ಸ್ಥಾನದ ಬಗ್ಗೆ ಹೇಳಿಸಬೇಡಿ, ಬೆಂಬಲಿಗರ ಕೈಯಿಂದ ಪ್ರತಿಭಟನೆ ಮಾಡಿಸಬೇಡಿ ಅಂತ ಶಾಸಕರಿಗೆ ಹೇಳಿದ್ರೆ ಅವರು ನಾವು ಪ್ರತಿಭಟನೆ ಮಾಡಿಸ್ತಾ ಇಲ್ಲ, ನಮ್ಮ ಅಭಿಮಾನಿಗಳೇ ಸ್ವಯಂ ಪ್ರೇರಿತವಾಗಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ನಾವು ಹೇಳಿದ್ರು ಕೇಳ್ತಾ ಇಲ್ಲ ಅಂತಿದಾರಂತೆ. ಅಷ್ಟೇ ಹೇಳಿ ಸುಮ್ಮನಾದ್ರೆ ಪರವಾಗಿಲ್ಲ. ಆದ್ರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೀವ್ ಹೇಳಿದ್ರು ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜ್ ನಿಮ್ಮ ಮಾತು ಕೇಳ್ತಾ ಇರ್ಲಿಲ್ವಲ್ಲ ಅಂತ ಗೊಣಗಿದ್ದನ್ನ ಗೋವಿಂದಣ್ಣ ಕೇಳಿಸಿಕೊಂಡಿದ್ದಾರೆ. ಅರೆ, ಇಕ್ಬಾಲ್ ಹುಸೇನು ಬಸವರಾಜು ಏನ್ ಮಾಡಿದ್ರು ಕೇಳಿದ್ರೆ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಬೇಡ ಬೇಡ ಅಂದ್ರು ಬಸವರಾಜು ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ, ಆಗಲೇಬೇಕು ಅಂತ ವ್ರತ ಹಿಡಿದಿದ್ದೆಲ್ಲ ಮಾತಾಡ್ತಿದ್ರು. ಇತ್ತ ಇಕ್ಬಾಲ್ ಹುಸೇನ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಡಿಕೆ ಶಿವಕುಮಾರ್ ಇದೇ ಡೇಟ್ಗೆ ಸಿಎಂ ಆಗ್ತಾರೆ, ಇದೇ ಡೇಟ್ಗೆ ಪ್ರಮಾಣ ವಚನ ತಗೋತಾರೆ ಅಂತ ಭವಿಷ್ಯ ಹೇಳ್ತಿದ್ರು ಅಂತ ನೆನಪು ಮಾಡಿದ್ರು ಗೋವಿಂದಣ್ಣ. ಹೌದಲ್ವಾ? ಆಗ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ರು, ಶಾಸಕರೇ ಕೇಳ್ದಿರುವಾಗ ಈಗ ಶಾಸಕರು ಹೇಳಿದ್ರೆ ಅವರ ಅಭಿಮಾನಿಗಳು ಕೇಳ್ತಾರಾ ಅನ್ನೋ ಚರ್ಚೆ ಕಾಂಗ್ರೆಸ್ ಕಾರಿಡಾರ್ನಲ್ಲಿ ಜೋರಾಗಿಯೇ ನಡೆದಿದ್ದು ಒಳನೋಟಕ್ಕೆ ಕಂಡಿದೆ.